ಮೇಲಿರುವವನು ದಯೆ ತೋರಿದರೆ ಎಂತಹ ಬಡವನಾದರೂ ಕ್ಷಣಾರ್ಧದಲ್ಲೇ ಶ್ರೀಮಂತನಾಗಬಲ್ಲ ಎನ್ನುವ ಮಾತಿದೆ. ದೇವರ ಆಶೀರ್ವಾದ ಮತ್ತು ವ್ಯಕ್ತಿಯ ಅದೃಷ್ಟ ಎರಡೂ ಭೇಟಿಯಾದರೆ ಆ ವ್ಯಕ್ತಿಯು ಎತ್ತರವನ್ನು ಮುಟ್ಟಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗುವ ಮೊದಲು ದೇವರು ಕೂಡ ಈ ಚಿಹ್ನೆಗಳನ್ನು ನೀಡುತ್ತಾನೆ ಎಂಬುದು ನಿಮಗೆ ತಿಳಿದಿದೆಯಾ? ಒಬ್ಬ ವ್ಯಕ್ತಿಗೆ ಒಳ್ಳೆಯ ದಿನಗಳು ಬಂದಾಗ ದೇವರು ಖಂಡಿತವಾಗಿಯೂ ಅವನಿಗೆ ಈ ಚಿಹ್ನೆಗಳನ್ನು ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ. ಹಾಗಾದರೆ ಆ ವಿಶೇಷ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮುಂಜಾನೆ 3 ಗಂಟೆಯ ನಂತರ ಹಠಾತ್ತನೆ ನಿದ್ರೆ ಮಾಡುವ ವ್ಯಕ್ತಿ ಮತ್ತೆ ಮತ್ತೆ ಎಚ್ಚರಗೊಂಡರೆ ಅದನ್ನು ಸಣ್ಣ ವಿಷಯ ಎಂದು ಪರಿಗಣಿಸಬೇಡಿ. ಈ ಚಿಹ್ನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ರಾತ್ರಿ 3 ಗಂಟೆಯ ನಂತರ ದೇವತೆಗಳ ಶಕ್ತಿಗಳು ಜಾಗೃತಗೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ. ಈ ಸೂಚನೆಯು ನಿಮಗೆ ಬಹಳಷ್ಟು ಹೇಳಲು ಬಯಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ 3 ಗಂಟೆಯ ನಂತರ ಮತ್ತೆ ಮತ್ತೆ ಏಳುವುದು ಯಶಸ್ಸಿನ ಸಂಕೇತವಾಗಿದೆ. ಅದೇ ಸಮಯದಲ್ಲಿ ರಾತ್ರಿ 3 ಗಂಟೆಯ ನಂತರ ದೇವತೆಗಳಿಂದ ಪಡೆದುಕೊಂಡ ವರವು ಎಂದಿಗೂ ಖಾಲಿಯಾಗುವುದಿಲ್ಲ. ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆದ್ದರಿಂದ 3 ಗಂಟೆಯ ಸಮಯದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಈ ಸಮಯದಲ್ಲಿ ನೀವು ದೇವರ ಬಳಿ ಯಾವುದೇ ವರವನ್ನು ಬೇಡಿದರೂ ಅದು ಫಲಿಸುತ್ತದೆ ಎಂಬುದು ಪುರಾಣಗಳಲ್ಲಿನ ನಂಬಿಕೆ. ಸಾಮಾನ್ಯವಾಗಿ ಈ ಸಮಸ್ಯೆ ಕಾಣಿಸಿಕೊಂಡಾಗಲೆಲ್ಲ ಭಯ ಬೀಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದಕ್ಕೆ ನೀವು ಭಯ ಬೀಳದೆ ದೇವರ ಆರಾಧನೆಯಲ್ಲಿ ಆ ಸಮಯವನ್ನು ಕಳೆಯಿರಿ. ನಿಮ್ಮ ಕನಸಿನಲ್ಲಿ ನೀವು ಎತ್ತರದ ಪರ್ವತಗಳನ್ನು ಪದೇ ಪದೇ ನೋಡುತ್ತಿದ್ದರೆ ಮತ್ತು ಪರ್ವತದಿಂದ ಹರಿಯುವ ಜಲಪಾತವನ್ನು ನೋಡಿದರೆ ಮತ್ತು ನೀವು ಆ ಜಲಪಾತದ ನೀರನ್ನು ಕುಡಿಯುತ್ತಿರುವಂತೆ ದೃಶ್ಯ ಕಾಣಿಸಿಕೊಂಡರೆ ಇದರ ಅರ್ಥ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎಂಬುದಾಗಿದೆ. ಇದು ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಪಡೆಯುವುದನ್ನು ಸೂಚಿಸುತ್ತದೆ. ನಿಮ್ಮ ಅರ್ಧಕ್ಕೆ ನಿಂತು ಹೋದ ಎಲ್ಲಾ ಕೆಲಸಗಳು ಮತ್ತೆ ಆರಂಭವಾಗುತ್ತಿದೆ ಎನ್ನುವುದನ್ನು ಇದು ಹೇಳುತ್ತದೆ. ಈ ಕನಸು ನಿಮಗೂ ಹಾಗೂ ನಿಮ್ಮ ಜೀವನಕ್ಕೂ ಅತ್ಯಂತ ಮಂಗಳಕರ ಕನಸಾಗಿದೆ. ಧರ್ಮಗ್ರಂಥಗಳ ಪ್ರಕಾರ ನಿಮ್ಮ ಕನಸಿನಲ್ಲಿ ದೇವರುಗಳು ಮತ್ತು ದೇವತೆಗಳು ಕಾಣಿಸಿಕೊಂಡರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಬರುವುದು ಆ ವ್ಯಕ್ತಿಗೆ ಅತ್ಯಂತ ಪ್ರಯೋಜನಕಾರಿ ಎನ್ನುವ ನಂಬಿಕೆ ಇದೆ. ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡುವುದು ಪವಿತ್ರ ವ್ಯಕ್ತಿಯ ಸಂಕೇತವಾಗಿದೆ. ಅಂತಹ ವ್ಯಕ್ತಿಯು ಚಿಟಿಕೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಆದರೆ ಒಂದು ವೇಳೆ ನಿಮಗೆ ಈ ಕನಸು ಬಿದ್ದರೆ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗದಿರಿ. ಇದರಿಂದ ನೀವು ಕಂಡ ಕನಸಿನ ಫಲ ಪಡೆಯದೇ ಇರಬಹುದು, ಅಥವಾ ನಿಮಗೆ ದೊರೆಯಬೇಕಾದ ಫಲ ನೀವು ಕನಸನ್ನು ಹಂಚಿಕೊಂಡವರಿಗೆ ಸಿಗಬಹುದು. ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ನೋಡುವುದು ಸಂಪತ್ತು ಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ದೇವಾಲಯವನ್ನು ನೋಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಪತ್ತು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ. ಕನಸಿನಲ್ಲಿ ಕೆಂಪು ಸೀರೆಯುಟ್ಟ ಮಹಿಳೆಯನ್ನು ನೋಡುವುದು ಲಕ್ಷ್ಮೀದೇವಿಯ ಸಂಕೇತವೆಂದು ಹೇಳಲಾಗುತ್ತದೆ. ಎತ್ತರದ ಸ್ಥಳವನ್ನು ಏರುತ್ತಿರುವಂತೆ ಕನಸು ಬಿದ್ದರೆ ಅದು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವಾಗಿರುತ್ತದೆ. ಮನೆಯಲ್ಲಿ ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳನ್ನು ನೋಡುವುದು ಕೂಡ ಲಕ್ಷ್ಮೀದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಬಲ ಅಂಗೈ ನಿರಂತರವಾಗಿ ತುರಿಸುತ್ತಿದ್ದರೆ ಅದು ಕೂಡ ಸಂಪತ್ತಿನ ಆಗಮನದ ಸೂಚಕವಾಗಿದೆ. ವಾಸ್ತು ಪ್ರಕಾರ ಒಂದು ವೇಳೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಯಾವುದಾದರೂ ಪಕ್ಷಿಗೂಡನ್ನು ಕಟ್ಟುತ್ತಿದೆ ಅಥವಾ ಕಟ್ಟಿದೆ ಅಂತ ಅಂದ್ರೆ ಅದು ಶುಭ ಸಂಕೇತ ಎಂಬುದಾಗಿದೆ. ಮನೆಯ ಬಾಲ್ಕನಿಯಲ್ಲಿ ಅಥವಾ ಅಂಗಳದಲ್ಲಿ ಪಕ್ಷಿಗೂಡು ಇದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ಅತಿ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಗುಡ್ ನ್ಯೂಸ್ ಕೇಳಿ ಬರಲಿದೆ ಎನ್ನುವುದಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಾಲ್ಕನಿಯಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದರೆ ಅಥವಾ ಕಟ್ಟುತ್ತಾ ಇದ್ದರೆ ಅದನ್ನು ತೆಗೆಯುವುದಕ್ಕೆ ಹೋಗಬೇಡಿ. ಈ ಶುಭ ಸುದ್ದಿಯನ್ನು ಕಾಪಾಡಿಕೊಂಡು ಹೋಗುವುದು ಕೂಡ ನಿಮ್ಮ ಕರ್ತವ್ಯವಾಗಿರುತ್ತದೆ. ಇನ್ನು ನಿಮ್ಮ ಮನೆಯ ಎಲ್ಲಾದರೂ ಕಪ್ಪು ಇರುವೆಗಳ ಗುಂಪು ಹೋಗುತ್ತಾ ಇರೋದು ಕಂಡುಬರ್ತಾ ಇದ್ರೆ ಅದು ಕೂಡ ಶುಭ ಸಮಯದ ಮುನ್ಸೂಚನೆಯಾಗಿದೆ. ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪನ್ನು ನೋಡುವುದು ಸಂಪತ್ತು ಗಳಿಸುವ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರ ಒಳಾರ್ಥ ಏನು ಅಂತ ಅಂದ್ರೆ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀರುತ್ತಿದೆ ಎಂಬುದು. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿ ಮತ್ತು ಸುಖದ ವಿಚಾರದಲ್ಲಿ ಯಾವುದೇ ರೀತಿಯ ಕೊರತೆ ಕಂಡುಬರುವುದಿಲ್ಲ ಎನ್ನುವುದನ್ನು ಇದು ಪ್ರತಿನಿಧಿಸುತ್ತದೆ. ಈ ಮೂಲಕ ನಿಮ್ಮ ಜೀವನದ ಯಾವುದೇ ರೀತಿಯ ಹಣಕಾಸಿನ ಹಾಗೂ ಆರ್ಥಿಕ ಸಮಸ್ಯೆ ಇದೆ ಅಂತ ಅಂದ್ರೆ ಅಥವಾ ಬೇರೆ ಯಾರಿಗೋ ಸಾಲವನ್ನು ತೀರಿಸಬೇಕು ಅನ್ನುವಂತಹ ಸಮಸ್ಯೆ ಇದ್ರೆ ಆ ಎಲ್ಲಾ ಸಮಸ್ಯೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ದೂರ ಮಾಡಿಕೊಳ್ಳಬಹುದು.
ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಮಂತ್ರದ ಧ್ವನಿಯನ್ನು ನೀವು ಕೇಳುವುದು ಅಥವಾ ಯಾರಾದರೂ ಶಂಖವನ್ನು ಊದುತ್ತಾ ಇದ್ದರೆ ಅದನ್ನು ಕೇಳುವುದು ಅತ್ಯಂತ ಶುಭ ಎಂಬುದಾಗಿದೆ. ಇನ್ನು ಆ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಆ ಕೆಲಸ ಕೂಡ ಶುಭಪ್ರದವಾಗಿ ಪೂರ್ತಿಯಾಗಲಿದೆ. ತೆಂಗಿನಕಾಯಿಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದರೆ ಆ ವ್ಯಕ್ತಿಗೆ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತದೆ ಎಂದರ್ಥ. ಇನ್ನು ಒಳ್ಳೆಯ ಸಮಯಗಳು ಬರ್ತಾ ಇದೆ ಅಂತ ಅಂದ್ರೆ ವಾಸ್ತು ಪ್ರಕಾರ ಕೆಲವೊಂದು ದೈಹಿಕ ಸೂಚನೆಗಳು ಕೂಡ ಸಿಗುತ್ತವೆ. ಉದಾಹರಣೆಗೆ ಪುರುಷರ ಬಲಗಣ್ಣು ಹೊಡೆದುಕೊಳ್ಳುತ್ತದೆ ಅಥವಾ ಮಹಿಳೆಯರ ಎಡಗೈಯಲ್ಲಿ ತುರಿಕೆ ಕಾಣಿಸಿಕೊಳ್ಳುವುದು ಕೂಡ ಶುಭ ಸಂಕೇತ ಎಂಬುದಾಗಿದೆ. ಮಹಿಳೆಯರಿಗೆ ಎಡಗಣ್ಣು ಶುಭವಾದರೆ ಪುರುಷರಿಗೆ ಬಲಗಣ್ಣು ಶುಭವಾಗಿರುತ್ತದೆ ಎಂಬುದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಧನಾಗಮನವಾಗುವ ಸಾಧ್ಯತೆ ಇದ್ದು ಇರುವಂತಹ ಎಲ್ಲಾ ಸಮಸ್ಯೆಗಳಿಂದ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಹೀಗಾಗಿ ಈ ಎಲ್ಲಾ ಸಂಕೇತಗಳನ್ನು ಕೂಡ ನೀವು ಶುಭ ಎಂಬುದಾಗಿ ಪರಿಗಣಿಸಬೇಕು. ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ನೀವು ಹೋಗುವ ಮಾರ್ಗದಲ್ಲಿ ನಿಮಗೆ ಹಣ ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ. ಹೀಗೆ ದಿಢೀರ್ ಹಣ ಸಿಗುವುದು ಲಕ್ಷ್ಮಿಯ ಕೃಪೆ ಸಂಕೇತ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲ ಆಗಿರುತ್ತದೆ ಎಂಬುದಾಗಿದೆ. ನಿಮ್ಮ ಮನೆಯ ಅಂಗಣದಲ್ಲಿ ಗುಬ್ಬಚ್ಚಿಗಳು ಚಿಲಿಪಿಲಿಗುಟ್ಟಲು ಪ್ರಾರಂಭಿಸಿದರೆ ನಂತರ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ಗುಬ್ಬಚ್ಚಿಗಳಿಗೆ ಧಾನ್ಯಗಳು ಮತ್ತು ನೀರನ್ನು ಇಡಬಹುದು. ವಿಶೇಷ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಡುತ್ತಿರುವಾಗ ನೀವು ಯಾರದೋ ಕೈಯಲ್ಲಿ ನೀರು ತುಂಬಿದ ಬಿಂದಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ಮತ್ತು ಇದು ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಸಹ ಮಂಗಳಕರ ಸಂಕೇತ. ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಬೇಕು. ಆದರೆ ನೀವಿಲ್ಲಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರುತ್ತದೆ. ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಮದರ್ ಗಿಡ ಅಂದರೆ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಶುಭಕಾಲ ಆರಂಭವಾಗಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಈ ಸಸ್ಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಉತ್ತಮ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತವೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು, ಹಸಿರು ಹುಲ್ಲು, ಬಿಳಿ ಪಾರಿವಾಳ ಇತ್ಯಾದಿಗಳನ್ನು ನೋಡುವುದು ಸಹ ಮಂಗಳಕರವಾದ ಸೂಚನೆಯಾಗಿದೆ. ಬಿಳಿ ಬಣ್ಣದ ಹಸು ನಿಮ್ಮ ಮನೆಯ ಹೊರಗೆ ಬಂದು ಕೂಗಲು ಪ್ರಾರಂಭಿಸಿದರೆ ಅದು ಒಳ್ಳೆಯ ಸಮಯ ಆರಂಭವಾಗುತ್ತದೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಹಸು ನಿಮ್ಮ ಮನೆ ಮುಂದೆ ಬಂದು ಕೂಗಿದಾಗ ನೀವು ಅವುಗಳಿಗೆ ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಲು ನೀಡಬೇಕು. ಮಳೆಯ ನಡುವೆ ಸೂರ್ಯನು ಆಕಾಶದಲ್ಲಿ ಹೊಳೆಯುತ್ತಿರುವುದು ಶೀಘ್ರದಲ್ಲೇ ಶ್ರೀಮಂತರಾಗುವ ಸಂಕೇತವೆಂದು ಪರಿಗಣಿಸಲಾಗಿದೆ. ಕೋಗಿಲೆಯು ಮನೆಯ ಮೇಲ್ಚಾವಣಿ ಅಥವಾ ಸೂರುಗಳ ಮೇಲೆ ಕುಳಿತು ಕೂಗುತ್ತಿದ್ದರೆ ಆರ್ಥಿಕ ಬೆಳವಣಿಗೆಯ ಸಾಧ್ಯತೆಯು ಹೆಚ್ಚಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಸರು ಅಥವಾ ಹಾಲನ್ನು ನೋಡುವುದು ಕೂಡ ಅದೃಷ್ಟದ ಸಂಕೇತವಾಗಿದೆ. ರಾತ್ರಿ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟದ ಸಂಕೇತವಾಗಿದೆ. ಬೀಳುವ ನಕ್ಷತ್ರಕ್ಕೆ ಮಾಡಿದ ಪ್ರಾರ್ಥನೆಗಳು 30 ದಿನಗಳಲ್ಲಿ ನಿಜವಾಗುತ್ತವೆ ಎಂದು ನಂಬಲಾಗಿದೆ. ಅವುಗಳ ನೋಟವು ಮಂಗಳಕರ ಸಂಕೇತವಾಗಿದೆ. ಮನೆ ಬಾಗಿಲಿಗೆ ಬಂದ ಆನೆಯು ತನ್ನ ಸೊಂಡಿಲನ್ನು ಎತ್ತರಕ್ಕೆ ಎತ್ತುತ್ತಿದ್ದರೆ ಆ ಮನೆಯಲ್ಲಿ ಪ್ರಗತಿ ಮತ್ತು ಬೆಳವಣಿಗೆ ಖಂಡಿತ ಕಂಡುಬರುತ್ತದೆ. ಮುಂಜಾನೆ ದಾರಿಯಲ್ಲಿ ಕಬ್ಬು ಕಂಡರೆ ಎಲ್ಲಿಂದಲೋ ಹಣ ಬರುತ್ತಿದೆ ಎಂಬ ಸೂಚನೆಯಾಗಿರುತ್ತದೆ. ಮನೆಯ ಸರಹದ್ದಿನಲ್ಲಿ ನವಿಲು ಕಾಣಿಸಿಕೊಂಡು ರೆಕ್ಕೆಗಳನ್ನು ಚಾಚುವುದು ಶುಭ ಸಂದರ್ಭದ ಸಂಕೇತ. ಸಮುದ್ರ ತೀರದಲ್ಲಿ ಮುತ್ತುಗಳು ಅಪರೂಪವಾಗಿ ಕಂಡುಬರುತ್ತವೆ. ಇದು ನಿಮಗೆ ಸಂಭವಿಸಿದರೆ ನಿಮ್ಮ ಅದೃಷ್ಟವು ಬೆಳಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.